ಅಮ್ಮ ಪ್ರಿಯಾ, ಅಮ್ಮರ್ ಯಾವಾಗ ಬರ್ತಾನೋ ಏನೋ, ಎಷ್ಟೊತ್ತು ಅಂತ ವೇಟ್ ಮಾಡ್ತೀಯಾ? ನೀನ್ ಊಟ ಮಾಡು. ಸರಿ ಅಜ್ಜಿ. ಹಾ. ದಿನ ಲೇಟಾಗಿ ಮನೆಗೆ ಬಂದರೆ ಪ್ರಿಯಾ ಊಟ ಮಾಡದೆ ನಿದ್ದೆ ಕೆಟ್ಕೊಂಡು ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ. ಸ್ವಲ್ಪ ದಿನ ಹೋದ್ಮೇಲೆ ನನ್ನ ಬೈಯೋಕೆ ಬರ್ತಾಳೆ. ಆವಾಗ ನಿನ್ ಕಂಡ್ರೆ ನನಗಿಷ್ಟ ಇಲ್ಲ ಅಂತ ಹೇಳ್ಬಿಡ್ಬೋದು. ಆವತ್ತಿನ ದಿನ ಪ್ರಿಯಾ ಪಡೋ ಸಂಕಟ ರಾಧಿಕಾ ಮನಸ್ಸಿಗೆ ನಾಟಬೇಕು. ಪ್ರಿಯಾ, ಐ ಆಮ್ ಕಮಿಂಗ್. ನನ್ನ ಇಷ್ಟು ಹೊತ್ತು ವೇಟ್ ಮಾಡಿಸ್ತೀರಾ? ಅದು ಹೇಗೆ ಒಳಗಡೆ ಬರ್ತೀರೋ ನೋಡ್ತೀನಿ. ಅಜ್ಜಿ ಅಜ್ಜಿ ಅಜ್ಜಿ, ನೀವ್ ಹೋಗಿ ಮಲ್ಕೊಳ್ಳಿ. ಬಾಗಲ್ ತೆಗೆದ್ ಬರ್ತೀನಿ ರೇ. ಬಾಗ್ಲ ತೆಗಿಬೇಡಿ ಅಜ್ಜಿ, ನಿಮ್ ಮೊಮ್ಮಗ ಆಚೆನೇ ಇರ್ಲಿ. ನೀವ್ ಹೋಗಿ. ಅಯ್ಯೋ ಬೇಡ್ವೆ, ಬಾಗಲ್ ತೆಗೆದು ಹೋಗ್ತೀನಿ. ಅಜ್ಜಿ, ನಾನ್ ತೆಗಿತೀನಜ್ಜಿ, ನೀವ್ ಹೋಗಿ ಹೋಗಿ ಮಲ್ಕೊಳ್ಳಿ, ಹೋಗಿ. ನೇಹ ನೇಹ ನೇಹ, ಬಾಗ್ಲ ತೆಗಿತೀನಿ ಅದ್ಕೆ. ಬೇಡ, ಬಾಗ್ಲ ತೆಗಿಬೇಡ. ನಿಮ್ಮಣ್ಣ ಹೊರಗಡೆನೇ ಇರ್ಬೇಕು. ಆದ್ರೆ ಹೊರಗಡೆ ನೀನ್ ಒಳಗಡೆ ಹೋಗು ನೇಹ, ಹೋಗು. ನೇಹಾ, ನಿಮ್ ಅದ್ಕೆ ಯಾಕೆ ಹೀಗಾಡ್ತಿದ್ದಾಳೆ? ಅದ್ಕೆ ಮಾಡ್ತಿರೋದ್ ಕರೆಕ್ಟೇ ಅಲ್ವಾ? ನಮ್ಮಣ್ಣ ಮದ್ವೆ ಆದ್ಮೇಲೂ ಲೇಟ್ ಆಗಿ ಬಂದ್ರೆ ಹೇಗೆ? ಹುಡ್ಗಿ ಬಾರಿ ಜೋರಿದ್ದಾಳೆ. Not accepting any calls. Is not accepting any calls at this moment. ಛೇ,
ಪತಿರಾಯರು ಅಯ್ಯೋ 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 ಇಷ್ಟೊಂದು ಮನೆ ಇಟ್ಕೊಂಡು ಹೊರಗಡೆ ಮಲಗಿದಿರಲ್ಲ ಪತಿರಾಯ್ರೆ. ಬೆಲ್ ಹೊಡ್ತಿದ್ರೆ ನಾನು ಡೋರ್ ತೆಗಿತಿದ್ನಲ್ಲ. ಏಯ್ ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ಹಾ, ಎಷ್ಟು ಸಲ ಬೆಲ್ ಹೊಡೆದೆ ಗೊತ್ತಾ? ಮನೇಲಿ ಇಷ್ಟೊಂದು ಜನ ಇದ್ದೀರಾ, ಒಬ್ರಾದ್ರೂ ಬಾಗ್ಲು ತೆಗೆದ್ರಾ? ಬೆಲ್ ಹೊಡೆದ್ರಾ? ಮತ್ತ್ಯಾಕ್ರಿ ನಂಗೇನು ಕೇಳಿಸ್ಲಿಲ್ಲ. ಕೇಳಿಸ್ಲಿಲ್ವಾ? ಮಾವ ನಿಮ್ಗೇನಾದ್ರೂ ಕೇಳಿಸ್ತಾ? ಇಲ್ವಲ್ಲಮ್ಮ. ಅಜ್ಜಿ ನಿಮ್ಗೇನಾದ್ರೂ ಕೇಳಿಸ್ತಾ? ನಂಗೆ ನೇಹ ನಿಂಗೆ? ಅದು ಕೇಳಿಸ್ಲಿಲ್ಲ. ಅಷ್ಟೇ ಬಿಡಿ, ಅವ್ರ ಪಾಡಿಗೆ ಅವ್ರು ರೂಮಿಗೆ ಹೋಗಿ ಚೈತ ಹಾಕೊಂಡ್ ಮಲಗ್ಬಿಟ್ರೆ ಹೇಗ್ ಕೇಳಿಸುತ್ತೆ? ಪತಿರಾಯ್ರೆ, ನಾನ್ ಮಾತ್ರ ನೀವ್ ಬಂದಾಗ ಡೋರ್ ತೆಗೆಯೋಣ ಅಂತ ಹಾಲ್ನಲ್ಲೇ ಸೋಫಾ ಮೇಲೆ ಮಲ್ಕೊಂಡಿದ್ದೆ. ಬಹುಶಃ ಬೆಲ್ ಕೆಟ್ಟೋಗಿರ್ಬೇಕು. ಏನು, ಬೆಲ್ಲು ಕೆಟ್ಟೋಗಿದ್ಯಾ? ಈಗ ಕೆಟ್ಟೋಗಿದ್ಯೋ ಇಲ್ವೋ ನೋಡೋಣವಾ? ಹ್ಮ್. ಕೇಳಿಸ್ತಿದ್ಯಾ? ಹೌದು, ಕೆಲ್ಸ ಮಾಡ್ತಿದ್ದೆ. ಮತ್ತೆ ನಂಗೆ ಕೇಳಿಸಿಲ್ಲ ಅಂತೀರಾ? ಯಪ್ಪೋ, ಇವಳ ನಾಟಕ ಜಾಸ್ತಿ ಆಯ್ತು. ಬೇಕಂತಾನೆ ಬಾಗಿಲ್ ತೆಗಿದೆ. ಇವಾಗ ನೋಡಿ ಹೇಗ್ ಮಾತಾಡ್ತಿದ್ದಾಳೆ. ಹೋಗ್ಲಿ ಬಿಡಿ, ಆಗಿದ್ದೇನೋ ಆಗೋಯ್ತು. ಪಾಪ ರಾತ್ರಿ ಇಡೀ ಈ ಬಾಗ್ಲಿಗೆ ಹೊರಕೊಂಡ್ ಹೇಗ್ ನಿದ್ದೆ ಮಾಡಿದ್ರು ಏನೋ. ಏಯ್ ಪ್ರಿಯಾ, ನೀನ್ ಓವರ್ ಆಕ್ಟಿಂಗ್ ಮಾಡ್ಬೇಡ. ನೀನ್ ಬೇಕಂತಾನೆ ಬಾಗ್ಲು ತೆಗ್ದಿಲ್ಲ. ಹೌದು, ನೀವ್ ಬೆಲ್ ಹೊಡೆದಿದ್ ಕೇಳಿಸ್ತು. ಏನಾದ್ರೂ ಸರಿ, ರಾತ್ರಿ ಇಡೀ ನೀವ್ ಹೊರಗಡೆ ಬಿದ್ದಿರ್ಲಿ ಅಂತ ಬೇಕಂತಾನೆ ಬಾಗ್ಲು ತೆಗ್ದಿಲ್ಲ. ಅದಕ್ಕೇನಿವಾಗ? ಬೇಕು ಅಂತ ಬಾಗಿಲ್ ತೆಗಿಲಿಲ್ವಾ? ಯಾಕೆ? ಪ್ರಿಯಾ ಸ್ಪೆಷಲ್ ಆಗಿ ಚಿಕನ್ ಬಿರಿಯಾನಿ ತರಿಸಿ ಫೋನ್ ಮಾಡಿದ್ರೆ ಟೈಮಿಗೆ ಸರಿಯಾಗಿ ಬರ್ಲಿಲ್ಲ. ಹೋಗ್ಲಿ, ಮಲ್ಗೋ ಟೈಮಲ್ಲಿ ಮನೆಗ್ ಬಂದು ತಿಂದು ಮಲಗ್ತಾರೆ ಅನ್ಕೊಂಡ್ರೆ ಅದು ಆಗ್ಲಿಲ್ಲ. ಇನ್ನೊಂದ್ಸಲ ಹೀಗ್ ಮಾಡ್ಬಾರ್ದು ಅಂತ ಪನಿಷ್ಮೆಂಟ್ ಕೊಡೋಕ್ ಹೀಗ್ ಮಾಡ್ದೆ. ಪ್ರಿಯಾ, ತುಂಬಾ ಎಕ್ಸ್ಟ್ರಾ ಮಾಡ್ತಿದ್ಯಾ ನೀನು. ಏನೇನೋ ಕಂಡೀಷನ್ ಹಾಕಿ ನನ್ ಮೇಲೆ ದಬ್ಬಾಳಿಕೆ ಮಾಡೋಕ್ ಪ್ರಯತ್ನ ಪಟ್ರೆ ನಾನಂತೂ ಸುಮ್ಮನೆ ಇರಲ್ಲ. ಅಮ್ಮ ಪ್ರಿಯಾ, ಅಮ್ಮರು ಕೋಪಿಷ್ಟ, ಹಠಮಾರಿ. ಸ್ವಲ್ಪ ದಿನ ಹೋದ್ಮೇಲೆ ಅವನೇ ಸರಿ ಹೋಗ್ತಾನೆ. ಹೇಳ್ಬೇಕಿರೋದ್ ಹೇಳು, ಆದ್ರೆ ಅಷ್ಟೊಂದು ಹಠ ಹಿಡಿಬೇಡಮ್ಮ, ಪ್ರಾಬ್ಲಮ್ ಆಗುತ್ತೇನೋ. ಮಾವ, ತಪ್ಪು ಅಂತ ಗೊತ್ತಾದ್ಮೇಲೂ ತಿದ್ದೆ ಹೋದ್ರೆ ನಮ್ದೇ ತಪ್ಪಾಗುತ್ತೆ. ಯಾವ ಪ್ರಾಬ್ಲಮ್ ಆಗ್ದಿರೋ ತರ ನಾನ್ ನೋಡ್ಕೋತೀನಿ. ನಿಮ್ ಮಗನ್ನ ತಿದ್ದೋಕೆ ಇವಳ್ಯಾರು? ಸ್ವಲ್ಪ ನಿಮ್ ಸೊಸೆಗೆ ಹದ್ಬಸ್ತಲ್ಲಿರೋದಿಕ್ ನೀವೇ ಹೇಳಿ. ಅಮರ್ನ ತಿದ್ದೋದಲ್ಲ, ಮೊದ್ಲು ನಿನ್ನ ದಾರಿಗೆ ತಗೊಂಡ್ ಬಾ ಅಂತ ನನ್ ಸೊಸೆಗೆ ಹೇಳ್ಬೇಕು. ನಿನ್ನಿಂದಾನೇ ಮೇಲ್ ಬಂದಿದ್ದು ಅಂತ ಗೊತ್ತಿದ್ದು ನಿನ್ ಮಾತಿನ ಮೇಲೆ ಎಳ್ಳಷ್ಟು ಗೌರವ ಇಲ್ಲ ನಿನ್ ಗಂಡನ್ಗೆ. ಯಾಕಜ್ಜಿ ಕಡ್ಡಿ ಚುಚ್ತಿದ್ಯಾ? ಕೈಲಾದ್ರೆ ಒಳ್ಳೆ ಮಾತಾಡು, ಇಲ್ಲ ಅಂದ್ರೆ ರಾಮಕೃಷ್ಣ ಅನ್ಕೊಂಡ್ ರೂಮಲ್ಲಿ ಕೂತಿರು. ನೋಡ್ದ ದೊಡ್ಡೋರು ಅನ್ನೋ ಗೌರವನೇ ಇಲ್ದೆ ನಿನ್ ಮಗಳು ಹೇಗ್ ಮಾತಾಡ್ತಿದ್ದಾಳೆ. ಏನ್ ಮಾಡದಮ್ಮ, ಎಲ್ಲ ನನ್ ಕರ್ಮ.
ಭಾವ, ನೀನಂದ್ರೆ ನನಗ್ ತುಂಬಾ ಇಷ್ಟ. ಹೇಗಾದ್ರೂ ಸರಿ ನಿನ್ ಕೈಲಿ ತಾಳಿ ಕಟ್ಟಿಸ್ಕೋತೀನಿ. ನಮ್ಮಪ್ಪ ಅಮ್ಮ ನಿನ್ನ ಆಸ್ತಿ ಅನುಭವಿಸ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಆದ್ರೆ ನಂಗ್ ಬೆಲೆ ಕಟ್ಟೋಕಾಗ್ದಿರೋ ಆಸ್ತಿ ನೀನೇ ಭಾವ. ಐ ಲವ್ ಯು ಭಾವ. ಏನಾಯ್ತಮ್ಮ? ಹೊಡೆದ್ಬಿಟ್ಲು. ನನ್ ಮಗಳಿಗೆ ಹೊಡೆಯೋ ಅಧಿಕಾರ ನಿನಗ್ಯಾರು ಕೊಟ್ರು? ಒಂದ್ ಹೆಣ್ಣಾಗಿ ಮದ್ವೆ ಆಗಿದೆ ಅನ್ನೋ ಜ್ಞಾನ ಕೂಡ ಇಲ್ದೆ ನನ್ ಗಂಡನ್ ಫೋಟೋಗೆ ಹೀಗೆ ಮುತ್ತು ಕೊಟ್ಟಿದ್ದಕ್ಕೆ ಕೊಂದ ಹಾಕ್ಲಿಲ್ವಲ್ಲ, ಸಂತೋಷ ಪಡಿ. ಅವಳಿಗಂತೂ ಬುದ್ಧಿ ಇಲ್ಲ ಸರಿ. ತಂದೆ ತಾಯಿಯಾಗಿ ಹೆಣ್ಮಗಳಿಗೆ ಸಂಸ್ಕಾರ ಸದ್ಗುಣ ಕಲಿಸ್ಬೇಕು ಅನ್ನೋ ಕನಿಷ್ಠ ಪರಿಜ್ಞಾನ ಕೂಡ ಇಲ್ವಾ ನಿಮ್ಗೆ? ನಾನ್ ಎಷ್ಟ್ ಹೇಳಿದ್ರು ನೀವೊಂಚೂರು ಬದ್ಲಾಗ್ತಾ ಇಲ್ಲ. ಇವಾಗ್ಲೇ ಹೋಗಿ ಅತ್ತೆಗೆ ನೀವ್ ಮಾಡಿರೋ ಘನಕಾರ್ಯ ಎಲ್ಲನೂ ಹೇಳ್ಬಿಡ್ತೀನಿ. ಪಾಪ ಅಂತ ಜಾಗ ಕೊಟ್ರೆ ತಿಂದ ಮನೆಗೆ ದ್ರೋಹ ಬಗೀತಿದ್ದೀರಾ. ಅಮ್ಮ ರಾಧಿಕಾ, ವಯಸ್ಸಲ್ಲಿ ದೊಡ್ಡವನು, ನಿನ್ ಕಾಲು ಹಿಡ್ಕೋತೀನಮ್ಮ. ನನ್ನ ತಂಗಿಗೆ ಹೇಳ್ಬೇಡಮ್ಮ. ಅವಳಿಗೆ ಚಿಕ್ಕ ವಯಸ್ಸಲ್ಲೇ ನಿನ್ ಭಾವನೆ ನಿನ್ ಗಂಡ ಅಂತ ಹೇಳಿದ್ರಿಂದ ಅವಳು ಅವನ ಮೇಲೆ ಪ್ರೀತಿ ಬೆಳೆಸ್ಕೊಂಡಿದ್ದಾಳಮ್ಮ. ತಲೆಯಲ್ಲಿ ಬುದ್ಧಿ ಇಲ್ದೇನೆ ಹಾಗೆ ಮಾಡಿದಾಳಷ್ಟೇ. ಇನ್ನೊಂದ್ಸಲ ಹೀಗೆಲ್ಲ ಆಗದೆ ಇರೋ ತರ ನಾನ್ ನೋಡ್ಕೋತೀನಮ್ಮ. ಹೌದಮ್ಮ ರಾಧಿಕಾ, ಅದಕ್ಕೆ ಅವರು ದೊಡ್ಡ ಮನ್ಸಿಂದ ನಮ್ಗಿಲ್ಲಿ ಜಾಗ ಕೊಟ್ಟಿದ್ದಾರೆ. ಮಲ್ಲೇಶ್ವರಿ ಹೀಗ್ ಮಾಡಿರೋದು ಗೊತ್ತಾದ್ರೆ ನಮ್ನ ಸಾಯಿಸೇ ಬಿಡ್ತಾರೆ. ಇದೊಂದ್ಸಲ ನಮ್ಮೇಲೆ ದಯೆ ತೋರ್ಸಮ್ಮ. ಏನಾಯ್ತು? ಕೇಳಿದ್ರು ಸುಮ್ಮನೆ ಇದ್ದೀರಲ್ಲ. ಏನೂ ಇಲ್ಲ ಅತ್ತೆ. ಮಲ್ಲೇಶ್ವರಿಗೆ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡ್ಬೇಕಲ್ವಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಒಳ್ಳೆ ಕೆಲಸ ಮಾಡ್ದೆ ರಾಧಿಕಾ. ಸೋದರ ಸೊಸೆಗೆ ಮದ್ವೆ ಮಾಡಬೇಕು ಅಂತ ನಾನು ಜವಾಬ್ದಾರಿ ತಗೊಂಡಿದ್ರು ಕೂಡ ಆ ವಿಷಯನೇ ಮರ್ತ್ಬಿಟ್ಟಿದ್ದೆ.
ಅಣ್ಣ, ನನಗೆ ಗೊತ್ತಿರೋ ಒಂದು ಮ್ಯಾರೇಜ್ ಬ್ಯೂರೋ ಇದೆ, ಅವ್ರಿಗೆ ಹೇಳ್ತೀನಿ. ಮಲ್ಲೇಶ್ವರಿಗೆ ಒಳ್ಳೆ ಸಂಬಂಧ ಹುಡುಕ್ತಾರೆ. ನೀನೇನಂತೀಯ? ನಿನ್ನ ಮಗಳಿಗೆ ಸಂಬಂಧ ಹುಡುಕ್ಸೋಣ ಅಂದ್ರೆ ನೀನೇನೋ ಮಾತಾಡ್ತಾನೆ ಇಲ್ವಲ್ಲ ಅಣ್ಣ? ಮಗಳಿಗೆ ಮದ್ವೆ ಆಗ್ತಿರೋ ಸಂತೋಷದಲ್ಲಿ ಪಾಪ ಅವ್ರ ಬಾಯಲ್ಲಿ ಮಾತೇ ಹೊರಡ್ತಿಲ್ಲ ಅತ್ತೆ. ಅಲ್ವಾ ಚಿಕ್ಕಪ್ಪ? ಹೌದು ಹೌದಮ್ಮ. ಇದು ತುಂಬಾ ಒಳ್ಳೆ ಟೈಮ್ ಅತ್ತೆ. ಒಳ್ಳೊಳ್ಳೆ ಮುಹೂರ್ತಗಳು ಕೂಡ ಇದೆ. ಒಳ್ಳೆ ಸಂಬಂಧ ಸಿಕ್ಕಿದ್ರೆ ಆ ಮುಹೂರ್ತದಲ್ಲಿ ಮಲ್ಲೇಶ್ವರಿ ಮದ್ವೆನ ಮುಗಿಸ್ಬಹುದು. ನಾನು ಇವಾಗಲೇ ಮ್ಯಾರೇಜ್ ಬ್ಯೂರೋ ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ. ಇವಳು ತುಂಬಾ ಓವರ್ ಮಾಡ್ತಿದ್ದಾಳೆ. ಅಷ್ಟಕ್ಕೂ ನೀನೇನಪ್ಪ? ಅತ್ತೆ ನನಗ್ ಸಂಬಂಧ ನೋಡ್ತೀನಿ ಅಂದ್ರೆ ನೀನ್ ಸರಿ ಅಂತ ಅಂದೆ. ಇದೆಲ್ಲ ಆಗಿದ್ ನಿನ್ನಿಂದಾನೆ ತಾನೆ? ಆ ರಾಧಿಕಾ ಕಾಣೋ ತರ ನೀ ಭಾವನ್ ಫೋಟೋಗೆ ಮುತ್ತು ಕೊಡ್ತೀಯಾ? ಅದೆಲ್ಲ ಬಿಡು, ಭಾವನ್ ಜೊತೆ ನನ್ ಮದ್ವೆ ನಡಿಬೇಕಷ್ಟೇ. ಈಗ ತಡ ಮಾಡಿ ಪ್ರಯೋಜನ ಇಲ್ಲ. ಆದಷ್ಟು ಬೇಗ ರಾಧಿಕಾನ ಈ ಮನೆಯಿಂದ ಒದ್ದು ಆಚೆಗೆ ಹಾಕ್ತಿದ್ರೆ ನಮಗ್ ತುಂಬಾ ತೊಂದರೆ ಆಗತ್ತೆ. ಅಜ್ಜಿ, ಏನದ್ ಸದ್ದು? ನೀನ್ ಮಾಡಿರೋ ಓವರ್ ಆಕ್ಷನ್ಗೆ ನಿನ್ ಗಂಡನ್ ರಿಯಾಕ್ಷನ್. ನಾನು ಒಬ್ಳೇನ ಓವರ್ ಆಕ್ಷನ್ ಮಾಡಿದ್ದು? ನಿನ್ನೆ ಸ್ಪೆಷಲ್ ಆಗಿ ಬಿರಿಯಾನಿ ತರಿಸಿದ್ರೆ ಟೈಮಿಗೆ ಸರಿಯಾಗಿ ಬರ್ದೆ ನಿಮ್ಮಮ್ಮಗ ಓವರ್ ಆಕ್ಷನ್ ಮಾಡಿಲ್ವಾ? ಅದ್ಕೆ ಸುಮ್ನೆ ರಗಳೆ ಯಾಕೆ? ಮೊದ್ಲೇ ಅಣ್ಣಂಗ್ ಕೋಪ ಮೂಗಿನ ಮೇಲೆ ಇರುತ್ತೆ. ಹೇಗಾದ್ರೂ ನೀವೇ ಕನ್ವಿನ್ಸ್ ಮಾಡಿ. ನೋಡು ಮೊಮ್ಮಗಳೇ, ಗಂಡಸ್ರು ಕೋಪ ಬಂದ್ರೆ ಹೆಂಗಸರು ನಾವೇ ಸ್ವಲ್ಪ ತಾಳ್ಮೆಯಿಂದ ಸಮಾಧಾನ ಮಾಡ್ಬೇಕು. ಹೋಗಿ ಆ ಕೆಲ್ಸ ಮಾಡ್ ಮೊದ್ಲು. ಓ, ಅಷ್ಟೇ ತಾನೆ? ಇಂಥದೆಲ್ಲ ಪ್ರಿಯಾಗೆ ಚಿಟ್ಕೆ ಹೊಡ್ದಂಗೆ. ಇವಾಗ್ಲೇ ಹೋಗಿ ನನ್ ಪತಿರಾಯರನ್ನ ಕೂಲ್ ಮಾಡ್ತೀನಿ. ಲೇ, ನೀನ್ ವರ್ಷೆ ನೋಡ್ತಿದ್ರೆ ಇನ್ಯಾವ್ದೋ ತರ್ಲೆ ಕೆಲ್ಸ ಮಾಡಿ ಅವನ್ ಕೋಪ ಇನ್ನೂ ಜಾಸ್ತಿ ಮಾಡೋ ಹಾಗೆ ಕಾಣ್ತಿದೆ. ಹುಷಾರು. ಅಯ್ಯೋ ಅಜ್ಜಿ, ನಾನ್ ನೋಡ್ಕೋತೀನಿ. ಯು ಡೋಂಟ್ ವರಿ, ಓಕೆ? ಸರಿ, ಕೋಪ ಮಾತ್ರ ಬರ್ಸ್ಬೇಡ. ಇವಳು ಹೋಗಿ ಮತ್ತೆ ಏನ್ ಮಾಡ್ತಾಳೋ ಏನೋ. ಯಾವುದಕ್ಕೂ ಇರ್ಲಿ, ನಾವೂನು ಹೋಗಿ ನೋಡೋಣ. ನಡಿ ನಡಿ. ಅಯ್ಯೋ ಅಯ್ಯೋ, ಪತಿರಾಯ್ರೆ, ಈ ವಸ್ತುಗಳನ್ನೆಲ್ಲ ಬಿಸಾಡಿ ನಿಮ್ ಕೋಪ ಕಮ್ಮಿ ಮಾಡ್ಕೊಂಡ್ರಾ? ಕೋಪ ತಣ್ಣಗ್ ಮಾಡಕ್ಕೆ ಮಜ್ಜಿಗೆ ಏನಾದ್ರು ತರ್ಲಾ? ನೀನ್ ಫಸ್ಟ್ ಇಲ್ಲಿಂದ ಹೋಗು.